ಒಂದು ಕಾಲದಲ್ಲಿ ಕರ್ನಾಟಕದ ಹೆಮ್ಮೆಯ ಕಲೆ ಎನಿಸಿಕೊಂಡಿದ್ದ ಶ್ರೀಗಂಧದ ಕೆತ್ತನೆ ಇಂದು ಸರ್ಕಾರ ಮತ್ತು ನಿಗಮಗಳ ನಿರ್ಲಕ್ಷ್ಯದಿಂದ ಅಸ್ತಿತ್ವ ಕಳೆದುಕೊಳ್ಳುವ ಹಂತಕ್ಕೆ ಬಂದಿದೆ. ಸೊರಬಾದ ಶ್ರೀಗಂಧ ಸಂಕೀರ್ಣ ಇಂದು ಕಚೇರಿಯಂತಿಲ್ಲ, ಭೂತ ಬಂಗಲೆಯಂತಿದೆ. ವಾಸಿಸುವ ಮನೆಗಳ ಸ್ಥಿತಿ ಮನಕಲಕುವಂತಿದ್ದು, ಮನೆ ಹಕ್ಕುಪತ್ರಕ್ಕಾಗಿ ಕಲಾವಿದರು ವರ್ಷಗಳಿಂದ ಜಾತಕ ಪಕ್ಷಿಯಂತೆ ಕಾಯುತ್ತಿದ್ದಾರೆ. ಶ್ರೀಗಂಧವೂ ಇಲ್ಲ, ಕೆಲಸವೂ ಇಲ್ಲ, ಮನೆ ಭದ್ರತೆಯೂ ಇಲ್ಲ. ಇಂತಹ ಬದುಕು ಮಾನವ ಹಕ್ಕುಗಳ ಉಲ್ಲಂಘನೆ ಅಲ್ಲವೇ? ಎಲ್ಲಿದೆ ನಮ್ಮ ಸರ್ಕಾರ? ನಮಗೆ ರಾಜ ಮಹಾರಾಜರ ಆಶ್ರಯ ಇತ್ತಿತ್ತು, ಜಮೀನು ಮುಂಬಳಿಯಾಗಿ ಜಮೀನು ಕೊಡ್ತಿದ್ರು. ನಾವು ಕೆಲಸ ಮಾಡೋದಷ್ಟೇ ಕೆಲಸ ಇತ್ತು ಅವರಿಗೆ. ನಮಗೆ ಒಂದು ದಿನಕ್ಕೆ ಮಾಡಲಿ ಅಥವಾ 10 ದಿನಕ್ಕೆ ಮಾಡಲಿ, ಒಟ್ಟು ಚಂದ ಮಾಡಬೇಕು, ನಾವು ಕಲೆ ಉಳಿಬೇಕು ಅನ್ನೋ ನಿಟ್ಟಿನಲ್ಲಿ ಅವ್ರು ನಮಗೆಲ್ಲ ಸಹಕಾರ ಕೊಡ್ತಿದ್ರು. ಈಗಿನ ಸರ್ಕಾರದಿಂದ ಅದು ಯಾವುದೂ ಇಲ್ಲ. ಜಮೀನುಗಳು ಎಲ್ಲ ನಮ್ಮ ಇದರೊಳಗೆ ಲ್ಯಾಂಡ್ ಅಕ್ವಿಷನ್ ಆ್ಯಕ್ಟ್ ಒಳಗೆಲ್ಲ ಹೋಯಿತು. ಹಾಗಾಗಿ ನಮಗೆ ಈಗ ಜಮೀನೂ ಇಲ್ಲ. ಇದನ್ನೇ ನಂಬಿ ನಾವು ಬದುಕಬೇಕು. ಹಾಗಾಗಿ ಈ ನಮ್ಮ ಕಲಾವಿದರ ಬದುಕಿದೆಯಲ್ಲ, ಭಾರಿ ಅತಂತ್ರ ನಾಯಿಪಾಡು ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಇಲ್ಲಿ ಇರ್ತಕ್ಕಂಥ ನೋಡ್ಬೋದು, ಮನೆಗಳನ್ನೆಲ್ಲ ನೀವು ನೋಡ್ಬೋದು. ಈ ಥರ ಮನೆಯಲ್ಲಿ ಒಂದೇ ಬಾಗಿಲು, ಮುಂದೊಂದೇ ಬಾಗಿಲು. ಟಾಯ್ಲೆಟ್ಗೆ ಹೋಗ್ಬೇಕಾದ್ರೂ ಮುಂದ್ಗಡೆಯಿಂದನೇ ಹೋಗ್ಬೇಕು. ಯಾರು ನೆಂಟರು ಬಂದರೂ ಮುಂದ್ಗಡೆಯಿಂದನೇ ಚಮಚ ತೊಗೊಂಡೋಗ್ಬೇಕು. ಮತ್ತು ಯಾರಿದ್ರು ಹಂಗೆ ಒಂದು 2 ಬಾಗಿಲು ಸಮೇತ ಇಲ್ಲ ಇದಕ್ಕೆ ಹಿಂದೆ ಓಪನಿಂಗ್ ಮಾಡೋಕ್ಕೆ. ಆ ಥರ ಪರಿಸ್ಥಿತಿಯಲ್ಲಿ ನಾವು ಬದುಕ್ತಾ ಇದ್ದೀವಿ. ಇದಕ್ಕೆ ತಮ್ಮ ಮಾಧ್ಯಮದವರೆಲ್ಲ ನಮ್ಗೆ ಸಪೋರ್ಟ್ ಮಾಡಿ ನಮಗೆ ನ್ಯಾಯ ಕೊಡಿಸ್ಕೊಡುವಲ್ಲಿ ನಾವು ತಮ್ಮ ಸಹಕಾರನ ಕೇಳ್ಕೊತೀವಿ. ಇಷ್ಟಾದರೂ ಸರ್ಕಾರ ಅಥವಾ ನಿಗಮ ಕಣ್ ತೆರೆದು ನಮ್ಮ ಕಡೆ ನೋಡಿದ್ರೆ ನಾವು ಎಲ್ಲ ಜನರಂಗೆ ಬದುಕ್ಬೋದು ಅನ್ನತಕ್ಕಂಥ ಆಶಯ ನಮ್ಮದು. ನಮಸ್ತೆ ಸರ್, ನನ್ನ ಹೆಸರು ಜಯಶ್ರೀ ವಿಜಯಕುಮಾರ್ ಅಂತ. ನಮಗೂ ಆಫೀಸಿಂದ ಒಂದು ಮನೆ ಅಂತ ಕೊಟ್ಟಿದ್ದಾರೆ. ಆ ಮನೆ ಒಳಗೆ ಏನೂ ಹಿಂದ್ಗಡೆ ಬಾಗಿಲಿಲ್ಲ, ಮುಂದ್ಗಡೆ ಒಂದೇ ಬಾಗಿಲು. ನಾವು ಏನೇ ಮಾಡಿದ್ರು ಮುಂದ್ಗಡೆಯಿಂದ ಒಂದೇ ಮಾಡಬೇಕು. ಆಮೇಲೆ ನಮ್ಗೆ ಗಂಧ ಕೊಡ್ತಿದ್ರು, ಈಗ ಗಂಧನೂ ಕೊಡಲ್ಲ. ಗಂಧದ ರೇಟ್ 1-2 ರೇಟ್ ಆಗಿದೆ. ನಾವು ಹೆಂಗೆ ಕೆಲಸ ಮಾಡಬೇಕು? ನಾವೀಗ 35-40 ವರ್ಷದಿಂದ ಕೆಲಸ ಮಾಡ್ಕೊಂಡು ಬರ್ತಾನೆ ಇದ್ದೀವಿ. ನಮ್ಗೆ ಆಫೀಸಿಂದ ಯಾವುದೂ ನಮಗೆ ಹೆಲ್ಪ್ ಇಲ್ಲ. ನಮಗೂ ಈಗ ವಯಸ್ಸಾಗಿದೆ. ವಯಸ್ಸಾದ್ಮೇಲೆ ನಮಗೇನು ಈಗ ಮಾಸಾಸನ ಬರಲ್ಲ, ಏನೂ ಬರಲ್ಲ. ಒಟ್ಟು ಆಫೀಸ್ ಐತಿ ಅಂತ ಹೆಸರಿಗಿದೆ. ನಮ್ಗೊಂದು ಗಂಧನೂ ಕೊಡಲ್ಲ, ಏನೂ ಕೊಡಲ್ಲ. ನಾವು ಇನ್ನೇನು ಮಾಡ್ಬೇಕು ಹೇಳ್ರಿ? ನಮ್ಮ ಮನೆ ಅಂತ ಒಂದು ಕೊಟ್ಟಿದ್ದಾರೆ, ಮನೆಗೂ ಒಂದು ಹಕ್ಕುಪತ್ರ ಇಲ್ಲ, ಏನೂ ಇಲ್ಲ. ಕಟ್ಟಕ್ಕೂ ನಮ್ಗೆ ಕಟ್ಕೊಳ್ಳೋಕ್ಕೂ ಇದಿಲ್ಲ. ಏನಂತ ಮಾಡ್ಬೇಕು? ನಾವು ಹೆಂಗೆ ಜೀವನ ಮಾಡಬೇಕು? ನೀವು ನಿಗಮದವರೆಲ್ಲ ಸೇರಿ ನಮಗೊಂದು ಏನಾದ್ರು ಒಂದು ಹೆಲ್ಪ್ ಮಾಡಿದ್ರೆ ನಮ್ಗೆ ಅದೇ ಒಂದು ಅವಕಾಶ ಕೊಟ್ಟಂಗೆ ಆಗುತ್ತೆ.